ಸನಿ ಬಾ ಲಗು ಲಗು ಹೋಗಂಬ ಹೋಗಿ ಮತ್ತೆ ವಾಪಸ್ ಬರ್ಬೇಕು ರೀ ಬರ್ರಿ ಹೋಗಂಬರ್ರಿ ನೀ ರೆಡಿ ಅದ ಹೊರ್ತು ನೋಡಿ ನಿನಗ ಅಲ್ಲಿ ಎಷ್ಟು ಚಂದ ಕಾಣ್ತದೆ ನೋಡು ಮಾಡ ತಮ್ಮನ ಆರೆಂಜ್ ಆರೆಂಜ್ ಆಗಿ ಮ್ಯಾಲೆಲ್ಲ ನೀಲಿ ತಳಗೆಲ್ಲ ಆರೆಂಜ್ ಇವಲ್ಲ ಮೊನ್ನೆ ಓಡ್ನಿ ಚಲೋ ಆಯ್ತು ನೋಡಿ ಬ್ಲ್ಯಾಕ್ ಎಲ್ಲೋ ಇನ್ನೊಂದು ಐತೆ ಪ್ಯಾರ ನೀಲಿ ಐತೆ ಸನಿಯ ಫಟ್ ಕಿಲಿ ಹಾಕಿ ಇವಾಗ ಹಿಂಗ ತಲೆ ಮೇಲೆ ಹಿಂಗೆ ನಿಂದಿರ್ತಾವ್ರಿ ಅವು ಇದ್ರ ಜೋಡಿ ಬಂದವಲ್ಲ ಅವು ಸಣ್ಣ ಸಣ್ಣ ಅವ್ನು ನಿಂದ್ರಂಗೆಲ್ಲ ಹಗ್ಲನಿಗೆ ಹಾಕೊಂತಿರ್ಬೇಕು ಅವನು ಸಾನ್ಯ ಕಟ್ತಾವ ನೋಡಂಗೆ ಹಂಗೆ ಕಟ್ಕೋಬೇಕು ಅದೇನು ಕೈಯಾಗ ನಂದದ ಸಣ್ಣದಕ್ಕೆ ಏನಂತಾರೆ ಹಿಂಗೆ ತಲೆ ಕಟ್ಕೊಂತಾರಲ್ಲ ಹಿಜಾಬ್ ಹಿಜಾಬ್ ಕಟ್ಕೋಬೇಕು ಮಸ್ತ್ ಆಕೈತೆ ನಾ ತಿಂತೀನಿ ಅಂತ ಹೋಗಲ್ಲ ಫಸ್ಟ್ ನಾನು ನೀನು ಆಗಲ್ಲ ಮಸ್ಕೇರಿಗೆ ಹೇಳಿದೆ ಅಲ್ಲ ಕೈ ಹಿಡ್ಕೊಂಬಂದ ಏ ಬಾ ಸನ್ಯಾ ನಿಮ್ಮ ಮಮ್ಮಿ ಮುಸ್ಕರ ಮಾಡ್ತಾವ ಹಂಗೆ ಸನ್ಯಾ ಫಸ್ಟ್ ಹೇಳೋದು ನೀನು ತಿನ್ನ ಅಂತೇಳಿ ಮನ್ಯಾಗ ಬೈಯೋದು ನೀನು ನಾಲ್ಕು ಆರ್ಡ್ರ್ ಮಾಡ್ತಾಳೆ ಕರೆಕ್ಟ್ ಆಕಿಗೊಂದು ನಿನಗೊಂದು ನನಗೊಂದು ಈಕಿಗೊಂದು ತಂದದ್ದು ಫಸ್ಟ್ ತಿಂದು ಕುತ್ಕೊಂಡ್ಬಿಡ್ತಾಳೆ ಆಮೇಲೆ ನಾವು ಆಮೇಲೆ ತಿಂದ್ರಾತಂತ ಇಟ್ಟಿರ್ತೀವಲ್ಲ ನಮ್ದು ಕಣ್ಣು ಹಾಕ್ಯಂಡು ಕುಂತಿರ್ತಾಳೆ ಅದ್ರ ಮೇಲೆ ಹುಡುಗರು ಹಂಗೆ ಆ ಕಡೆ ನೋಡಿ ಈಗ ಪ್ಲಾಟ್ ಹೋದ್ ಆಗ್ಬಿಟ್ಟಾವ ಗಾಡಿ ನೋಡಂಗೆ ಸ್ವಲ್ಪ ಗ್ಯಾಪ್ ಇಲ್ದ ನೋಡ್ತಾವ ಕಂಟಿನ್ಯೂ ಅದು ಗಾಡಿಗಳು ಎಲ್ಲರ ಮನ್ಯಾಗ ಒಂದೊಂದು ನಾಲ್ಕು ಗಾಡಿನ ಎತ್ತಕರ ಹೋಗಿ ಗಾಡಿ ತಗೊಂಡು ಅಲ್ಲ ಗಾಡಿ ಅಷ್ಟೇ ಅಲ್ಲ ಆಮ್ಯಾಗ ರೋಡಿಗೆ ಫಸ್ಟ್ ಯಾರು ಹೋಗಿದ್ದಿಲ್ಲ ಈಗತ್ತಲ್ಲ ಅಲ್ಲಿ ಪ್ಲಾಟ್ ಆಗ್ಯಾವು ಗುಡಿ ಆಗೈತಿ ಆಮ್ಯಾಗ ಫ್ಯಾಕ್ಟ್ರಿ ಆಗೈತಿ ಕಾಲೇಜ್ ಆಗೈತಿ ಹೌದು ಅದ್ರೇನು ಆಗೈತಿ ಸರಿ ಅಲ್ಲಿ ಪ್ಲಾಟ್ ಹೆಂಗದವನ ಈಗ ಅವತ್ತು ಹೋದಲ್ಲ ನಾವು ಹೆಂಗೈತಲ್ಲ ಅದು ನಾವು ಕೇಳಿದಲ್ಲ ನಾವು ಏನು ಹೋಗಿದ್ದೇವಲ್ಲ ಅದು ಎಣ್ಣೆ ಪ್ಲಾಟ್ ಅಲ್ಲಿ ಹೆಂಗದಾವು ಎಣ್ಣಿನ ಅದಾವು ಅಕ್ರಮ್ ಸಕ್ರಮ್ ಅದಾವು ಒಟ್ಟು ಇಲ್ಲಿ ಏನರ ಹೆಬ್ಬಳ್ಳಿ ಜಾಗ ತಗೋಬೇಕಂತ ಹೇಳಿದ್ರೆ ನಾವು ಅಲ್ಲೇನು ಗುಡಿ ಐತಲ್ಲ ಗಣಪತಿ ಗುಡಿ ಅಂತ ಐತಲ್ಲ ಅದ್ರ ಹೆಚ್ಚಕ್ಕೆ ಆಗ್ಬೇಕು ಇನ್ನೂ ಅಲ್ಲಿ ಭಾಳ ಆಕೈತಿ ಇಂಪ್ರೂವ್ಮೆಂಟ್ ಇನ್ನು ಯಾಕಂದ್ರೆ ಈಗ ತಾಜನಗರ ಫುಲ್ ಆತ ಆಮೇಲೆ ಈ ಕಡೆ ಒಂದು ಹೊಸದಾಗಿ ಪ್ಲಾಟ್ ಆಗೈತಿ ನಿಂಬೋಲಿ ಪ್ಲಾಟ್ ಅಂತೇಳಿ ಅದು ಫುಲ್ ಆತ ಆಮ್ಯಾಗ ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಮನಿ ಅದಾವ ಇನ್ನು ಎಲ್ಲಿ ಹೇಳ ಗೋಪುರ ರೋಡಿಗೆ ಐತಲ್ಲ ಅದು ಸ್ವಲ್ಪ ಜಾಗ ಐತಿ ಅಲ್ಲಂತೂ ನಮ್ಗೆ ಆಗಲ್ಲ ತೊಗೊಳಕ್ಕೆ ಅಲ್ಲಿ ಹಾಯ್ ರೇಟ್ ಐತಿ ಏನು ಟ್ರೈ ಮಾಡಿದ್ರು ಈ ಕಡೆ ಟ್ರೈ ಮಾಡಕ್ಕೆ ನಾವು ಅಷ್ಟೇ ಒಬ್ರನ್ನ ಈಗ ನೋಡಿ ಚಿಕ್ಕಿನ ತೊಗೋಬೇಕಿಲ್ಲ ಬೇಡ ಇದು ಅಲ್ಲಿ ಹೇಳಿ ಬನ್ನ ಎಷ್ಟು ಹೇಳಿ 10 ಹೇಳೇನು ಅವು ಬ್ಯಾಡ ಇವು ತೊಗೊಂಡು ಅವು ಬನ್ನ ಅದು ಒಂದೊಂದು ಎತ್ಕೊಂಡು ತಿಂತಾರೆ ಎಲ್ಲರೂ ಚಾದ ಇದು ತೊಗೊಂಡ ಕ್ರೀಮನ್ನು ಕ್ರೀಮ್ ಬಂದು ತಿನ್ನಂಗಿಲ್ಲ ಅದು ಬಿಟ್ಟು ಬೇರೆ ಏನು ಬನ್ನ ನೋಡೋ ಚಲೋ ಬನ್ನಿ ನೋಡ್ರಿ ಫ್ರೆಶ್ ಅದಾವ ನೋಡಿ ಹಿಡಿದು ನೋಡು ಬನ್ನು ಬಿಸ್ಕಿಟ್ ಆಮೇಲೆ ಅವು ಕ್ರೀಮ್ ಬನ್ನ ಕ್ರೀಮ್ ಒಂದು ಬೆಸ್ಟ್ ಇದೆ ಸುಮ್ಮನೆ ಫಸ್ಟ್ ಹತ್ತಲ್ಲ ಒಂದು ಕಲ್ನಾಗ ಬೇಕ್ರಿ ಅಂತ ಹೇಳಿದ್ರೆ ಆ ಮೂಲಿಗೆ ತಂದೆ ಅದು ಬಿಟ್ರೆ ಮತ್ತೆ ಕಳೆದು ಹೋಗ್ತದೆ ಕ್ಲಾಸ್ ಕಡೆ ಇಲ್ಲ ಅದು ಅದು ಮತ್ತು ಹೊಸದಾಗಿ ಬೇಕ್ರಿನೇ ಆಮ್ಯಾಗ ಈಗ ನೋಡಿ ಎಷ್ಟು ಬೇಕ್ರಿ ಆಗ್ಯಾವ ಇಲ್ಲಿ ಇದೊಂದು ಮುಂದೊಂದು ಸಾಯನಗರ್ನಾಗ ಒಂದು ಕ್ರಾಸ್ನಾಗ ಒಂದು ಲೆಕ್ಕ ಇರಂಗಿಲ್ಲ ಅಷ್ಟೇ ಮೀನಾ ಫುಲ್ ಫ್ರೆಶ್ ಅದಾವೆ ಇದು ಬೇರೆ ಮೀನಾ ಅಂತೂ ಫುಲ್ ಫ್ರೆಶ್ ಅದಾವು ನಾವು ತೊಗೊಂಡು 1 kg ಈಗ ಚಲೋ ಮೀನೆಲ್ಲ ಮಸ್ತ್ ಅದ ಇಲ್ಲಿ ಬೆಳಕು ಚಲೋ ಆಗೈತೆ ನೋಡೋಣ ಬೆಳಕು ಚಲೋ ಆಗೈತಲ್ಲ ಇಲ್ಲಾಂದ್ರೆ ಆ ಬ್ಯಾಟ್ರಿ ಇಟ್ಕೊಂಡು ಅದೇನು ಬೆಳಕಾಕತ್ರಿ ರೋಡ್ ಮ್ಯಾಗೆಲ್ಲ ಚಕ್ ಬೆಳಕು ಇಲ್ಲಿ ಅಂದ್ರೆ ಇದಿಲ್ಲ ಅಲ್ಲಿ ಲೈಟಿಂಗ್ ಕಂಬ ಇಲ್ಲಿ ಲೈಟ್ ಇಲ್ಲ ಫಸ್ಟ್ ಇದು ಸಣ್ಣ ಮಜಾರ್ ಇತ್ತು ಇದು ಕರಿಬೇಕು ನೋಡಿ ಪಾಕೆಟ್ನಾಗ ಮೀನ ಆಯ್ತಲ್ಲ ಬೆಕ್ಕ ಅದು ಫುಲ್ ಶಾರ್ ಬಿಡ್ತಾವೆ ಬೆಕ್ಕ ಅದ್ರ ಬರೋಂಗಿಲ್ಲ ಹಾಂ ಈಗ ದರ್ಗಾ ದುರುಸೋದು ಭಾರಿ ಆಕೈತಿ ವರ್ಷಕ್ಕೆ ಮುರುಸು ಮಾಡ್ತಾರೆ ಮಸ್ತ್ ಆಕೈತಿ ಯಾವಾಗತ್ತಲ್ಲ ಜನವರಿ ಅಲ್ಲ ಜನವರಿ 11 ತಿಂಗಳದಾಗ
ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಮಸ್ತ್ ಆಗೈತೆ. ನಮ್ಮ ಮಸೂತಿನಿ ಭಾಳ ಹಳೇದಿತ್ತು, ಸಣ್ಣದಿತ್ತು, ಈಗ ಫುಲ್ ದಾಡ್ಸಿ ಆಗ್ಬಿಟ್ಟೈತಿ ಇದು. ಅಪ್ಪ ತೋರ್ಸ್ಕೊಂಬಂದೆ ಹೋಗಿ ತೋರ್ಸ್ಕೊಂಬಂದ್ ಚಲೋ ಮಾಡ್ಬಿಡು ನೀನು. ಒಟ್ಟು ಎಲ್ಲ ಹೆಚ್ಚಿಗೆ ಆದಾಗ ಹೋಗಿ ನೀನು, ಕಡಿಮೆ ಇದ್ದಾಗ ಹೋಗ್ಬೇಡ, ಸ್ವಲ್ಪ ಇದ್ದಾಗ ಇವ್ರ 5 ದಿನದ ಗುಳಿ ಕೊಟ್ಟರು ಜ್ವರದ್ದು ಕೋರ್ಸ್ ಹೋದೆ ಅವ್ರು 3 ದಿನದ ಕೊಟ್ಟರು ಮೊದಲ. ಆಮೇಲೆ 5 ದಿನ ಕೊಟ್ಟಿದ್ರು. ಬರೀ ಹಿಂಗ ಹೋಗ್ಬಿಡ್ತು 1 ತಿಂಗಳು ನನಗೆ. ಅದ ಆಗಿದ್ದ ಒಂದಾಗೈತೆ ಒಳಗ ನಿನ್ನ ಮ್ಯಾಲ ಗುಳಿಗೆ ಕೊಡೋದು ಒಂದು ಕೊಡಕತ್ತಿ ಬಿಡದ್ರ ಅವ್ರು. ಮಕ ಅನ್ನೋದು ನೋಡಿ ಹೆಂಗಾಗೈತದ, ಇಷ್ಟು ದಪ್ಪ ಕಣ್ಣೆಲ್ಲ ಹೀರ್ ಹೋಗ್ದಂಗ ಆಯ್ತು ಮಕ ಎಲ್ಲ. ನನಗೆ ಮತ್ತೆ ಟೈಫಾಯ್ಡ್ ಅಂದ್ರೆ ತುಸ ಏನಪ್ಪ ಹೆಂಗಾಕತಿ ನಿಂತಂದ್ರ ಕಾಲೆಲ್ಲ ಸೋತಂಗ ನೋಡು. ಮತ್ತ ಊಟ ಹೊಟ್ಟೆ ಸಿತೈತಿ, ಹೊಟ್ಟೆ ಹಸ್ತ್ರ ಸಹಿತ ಸ್ವಲ್ಪ ಉಣ್ಬೇಕಂತ ಏನೋ ಬಾಯಿ ಸಾಕತ್ತಲ್ಲ ಅದು ಹೋಗೋದನ್ನಿಲ್ಲ, ಸ್ವಲ್ಪ ಉಣ್ಬೇಕಂತ ಅಂದ್ರ ಒಮ್ಮಕ್ಳು ಉಣ್ಣೆ ಅಂದ್ರ ಆಯಾಸ ಕಳ್ಳ ಜ್ವರದವ್ರಿ ನಾವು. ಹಂಗಾಗಿ ಮೆತ್ತಂದ ಸ್ವಲ್ಪ ಗಂಜಿ, ಮೆತ್ತಂದ ಅನ್ನ. ನಾನು ಬೆಳಿಗ್ಗೆ ವಿಡಿಯೋದಾಗ ನೋಡಿದೆ ಅದು ಇಂಜೆಕ್ಷನ್ ಇದು ತಕೊಳ್ಳೋದು ನೋಡಿ ನಾನು ಏನಾಗೈತ್ಲಿ ಪಾಪ ಬಡೇಮಿಗ ಅಂತಂದ್ರೆ ವಿಡಿಯೋ ನೋಡಿದೆ. ಟೈಫಾಯ್ಡ್ ಅನ್ನೋದ್ರಾಗ ಹೋಗ್ಬರ ನಡ್ಲಿ ಸಂಜೆ ಮುಂದೆ ಮಾತಾಡ್ಸ್ಬರ ಅಂತೇಳಿ ನನಗೆ ಅದು ನೋಡೇ ಒಂಥರ ಇದಾದಂಗ ಆತ ಇಂಜೆಕ್ಷನ್ ನೋಡಿ. ಅದಕ್ಕೆ ಹೋಗಿ ಬರ ನಡಿ ಬಡೇಮಿ ಕಡೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತೇಳಿ ಬಂದ್ವಿ ನಾವು ಹುಡ್ರೆಲ್ಲ. ಹೋಗಿ ತೋರಿಸ್ಕೊಂಡು ಅದೇನೋ ವ್ಯಾಕ್ಸಿನ್ ಬಾಯ್ತಂತ ಈಗ. ವ್ಯಾಕ್ಸಿನ್ ಮಾಡ್ತಾರ 10 ದಿನ ಬಿಟ್ಟೆ. 10 ದಿನ ಬಿಟ್ಟೆ ಟೈಫಾಯ್ಡ್ ಜ್ವರ ಮತ್ತೆ ಬರ್ಬಾರ್ದು. ಈಗ 10 ದಿನ ಮಟನು ಗುಳಿಗೆ ಕೊಟ್ರನ. ಅದು ಆಮೇಲೆ ಕಡಿಮೆ ಆದ್ಮೇಲೆ ಅದು ವ್ಯಾಕ್ಸಿನ್. ಅದಕ್ಕೆ ಜೋಳದಿಂದ ಕುಡಿಬಾರ್ದಂತ, ಜೋಳದ ರಾಗಿದು ಆಮೇಲೆ ರೌದ ಅಂತ ಕುಡ್ಬೇಕು. ರಾಗಿದ್ ಮಾಡಕತ್ತಾರ. ಆ ಜೋಳದ ಹಿಟ್ಟಿನ ಒಟ್ಟ ಮುಟ್ಟಿಸಿ ಕೊಡ್ಬಾರ್ದಂತ ಅದಕ್ಕೆ ಟೈಫಾಯ್ಡ್ ಅಂತ ಹೇಳಿದ್ರೆ. ರೊಟ್ಟಿ ಮಾಡಿ ರೊಟ್ಟಿ ಬಾಸ್ ಬಡಿಸ್ಕೊಡ್ತಾರೆ. ಮತ್ತೆ ಅದನ್ನ ಉಣ್ಣಕನ ಹೋಗ್ಬೇಡ ನೀನು. ರೊಟ್ಟಿ ಪಟ್ಟಿ ಏನು ಸಪ್ಪನ್ ಬೇಳೆ ಸಾರು, ಅನ್ನ, ಸಪ್ಪಿನ ಪಲ್ಯ. ಏನಪ್ಪ ಯಾವಾಗ ಬಂದ್ರಿ ನೀವು? ಇವತ್ತು ಬಂದಿ? ನಿನ್ ರಾತ್ರಿ ಬಂದಿರ? ನಿಮ್ಮಪ್ಪ ಹೌದನ? ದೊಡ್ಡನಾಗಿ ಬಿಡ ನೀನು, ಎಲ್ಲ ಮಾತಾಡ್ತೀನಿ ನೋಡ. ನಿನಗ ಊಟ ಹಾಕ್ತೇನಪ್ಪ ಅಂದ್ರದಲ್ಲಿ ನಿಮ್ ಎರಡು ಬಾಡಿ ಕಡೆ ನೋಡ ಹೆಂಗ. ಅಲ್ಲ ನಿಮ್ಮ ಮತ್ತೆ ಫೋನ್ ಹಿಡ್ಕೊಂಡ್ ಕುಂದ್ರಲಿಲ್ಲ ಅಂದ್ರೆ ನೀನ್ ಹಾಕ್ತೇನು ಊಟನ? ಮತ್ತೆ ಯಾರು ಹಾಕ್ತಾರ? ಅರ್ಸಿಯ ನೀ ಕರ್ಕೊಂಡ್ ಹೋಗ್ಬೇಕು ಅತ್ತಿಗೆ, ಕರ್ಕೊಂಡೋಗಿಲ್ಲ? ಜಾಣ ಅಪ್ಪ ನಾವ್ ಹೋಗಿ ಬರ್ತಿತ್ತು. ನಾನು ಅದ್ರ ಸಂಬಂಧ ನಿಮ್ ಖಾಲಿ ಆಕತ್ತ ಅಂತ ಹೇಳಿ ಬಿಟ್ಟಿದ್ದೆ ನಾನು. ಮತ್ತೀಗ ಇಲ್ಲ ನಮ್ದು ಒಲಿ ಅವ್ರ ಅದಾವ ಸುಮ್ಮನ, ನಿಮ್ದು ಒಲಿ ಇಲ್ಲ ಇನ್ನಲ್ಲಿ ಏನ್ ಮಾಡ್ತೀರಿ? ಅದು ಈಗ ಬಂದೈತೆ ನೋಡಿ, ಈಗ ಜಾಸ್ತಿ ಬಂದೈತೆ. ಆಗ ನಾಳೆ ಬರ್ಬೋದು ತಗ. ಅದಕ್ಕೆ ಹೇಳಿದ್ಮೇಲೆ ನೋಡ್ದೆ ಮತ್ತೆ ನಾನು ನಾಳೆ ಬರ್ತೈತಪ್ಪ ಚಲೋ ಆತದ. ಆಟೋದ ನೋಡಿ ಪುಪ್ಪರಿಗೆ ಹೋಗ್ಯಾರ ಅವ್ರ ಅಂಗಡಿ ಕಡೆಗೆ, ನೋಡ್ಕೊಂಡ್ ಬರ್ತಿ ಆತ. ಯಾರ ಆಕಿ ದಪ್ಪದಾಳಂತ ತೊಳಗಾಕ ವಾಕಿಂಗ್ ಬರ್ತಾಳಂತಪ್ಪ ಆಕೆ. ಟೈಮ್ ಆಗ್ಲೇ 9 ಗಂಟೆ ಆಯ್ತು. ನಾವು ಬಂದ್ವಿ ಆಟೋದಾಗ. ನಾವು ನಡ್ಕೊತ ಬರ್ತಿದ್ವಿ, ಸಿಲಿಂಡ್ರ್ ಅಂತಿತ್ತಲ್ಲ ಹಂಗಾಗಿ ಆಟೋಗೆ ಬಂದ್ವಿ ನಾವು. ಇದು ಅವ್ರದ್ದೇನಾದ್ರು ಸಿಲಿಂಡ್ರ್ ಆಪರ್ ಖಾಲಿ ಆಗ್ತದೆ, ನಮ್ದು ಹಚ್ಕೊಳ್ರಕ್ಕ ಅವ್ರು ಬಂದ ತೊಗೊಂಡು ಹೋದ್ರ ಅಂತೇಳಿ ಬಿಟ್ಟಿದ್ದೆ ನಾನು. ಅವ್ರದ್ದು ಮೆಸೇಜ್ ಬಂತಲ್ಲ, ಹಾಗಾಗಿ ಅಪ್ಪ ನಮ್ದಾರ ಇನ್ನೂ ಒಲಿಗಿಲ್ಲ ಐತೋ, ನಿಮ್ದೇನು ಒಲಿ ಇಲ್ಲ ಏನಿಲ್ಲ, ಕಟ್ಟಿಗೆನೇ ಇರೋದಿಲ್ಲ, ತೊಗೊಂಡು ಹೋಗ್ರಿ ಅಂತಂದ್ರೆ ಹಾಗಾಗಿ ತೊಗೊಂಬಂದಿರು ನಾವು. ಈಗ ಸಾರು ಐತಿ, ಒಂದಿಟ್ಟು ಅನ್ನ ಮಾಡ್ತೀನಿ. ನಾವು ಬಂದು ತೊಗೊಂಬಂದಿವಿ ಮನೆಗೆ. ಮಸ್ತ್ ಅದ ಬಂದ ನಂತರ. ಆಮೇಲೆ ಇವು ಮೀನು ನೋಡ್ತೀನಿ, ಈ ಟೈಮ್ ಇತ್ತಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಬೆಳಗ್ಗೆ ಮಾಡ್ತೀನಿ ರೀ. ಏನು ಮಾಡ್ಲಾ ಸ್ವೀಟ್? ಚಸ್ಮಾ ತೊಗೊಂಡು ಹೊತ್ತಿಗೆ ನಾನು ಇವತ್ತಿಗೆ ಒಟ್ಟು ಯಾವಾಗ ಹಿಡಿದಿರ್ತಾನೆ ಪಾಪ ಅವತ್ತಿಗೆನ. ಹಂಗಲ್ಲ, ಎದಕ್ಕಿಂತ ಪಟ್ನ ಒಂದು ಚಸ್ಮಾ ಬಂದಿತ್ತೆ, ನಾನು ಹಾಕ್ಕೊಂಡಿದ್ದಿಲ್ಲ. ಅಂದ್ರೆ ನಾನು ಹಸ ಹಾಕೈತಿ ಹಂಗಾಕೈತಿ ಅಂದ್ರೆ ನಾನು ಯಾವತ್ತೂ ಯೂಸ್ ಮಾಡಿದ್ದಿಲ್ಲ. ಆಮ್ಯಾಗ ಏನಂತ ಹೇಳಿದ್ರೆ ಮತ್ತೆ ಮಂಜು ಕಾಣಕತ್ತ ಕಣ್ಣೆ ಹೋಗಿ ಏನು ಮಾಡ್ಕೊಂಡ್ವಿ, ಮತ್ತೊಮ್ಮೆ ತೋರ್ಸ್ಕೊಂಬಂದಿದ್ವಿ ಕಣ್ಣು ಹೋಗಿ. ಅವಾಗೈತಲ್ಲ ಕಡಿಮೆ ಅಂದ್ರೆ ತೋರ್ಸ್ಕೊಂಬಂದು 4 ವರ್ಷದ ಮ್ಯಾಗ ಆತ್ನ ಯಾಕೆ ಆವಾಗ ಚಸ್ಮಾ ಮಾಡಿದ್ವಿ. ಅದ ಫ್ರೇಮ್, ಅದ ಗ್ಲಾಸ್ ಸ್ಕ್ರಾಚ್ ಬಿದ್ದಾವ, ಗ್ಲಾಸ್ ಚೇಂಜ್ ಮಾಡ್ಬೇಕು, ಗ್ಲಾಸು ಚೇಂಜ್ ಮಾಡ್ಬೇಕು, ಫ್ರೇಮ್ ಚೇಂಜ್ ಮಾಡ್ಬೇಕು ಮಾಡ ಅಂತಾರ. ಈಗ ಮತ್ತೆ 3,000-4,000 ರೂಪಾಯಿ ಆಗ್ತದೆ ಅದಕ್ಕೆ ಮಾಡ ಅಂತಾರ. ನಿನ್ನೆ ಬೇಕ್ರಿ ಒಳಗೆ ತೊಗೊಳಕತ್ತೈತ್ರಿ ನೀವು ಬಾಕ್ಸ್ ಗುಲಾಬ್ ಜಾಮೂನ್ ಅಂದ. ಅಷ್ಟ ರೊಕ್ಕದಾಗ 2 ಪ್ಯಾಕೆಟ್ ಬರ್ತಾವ, ಮನ್ಯಾಗ ಮಾಡ್ಬೋದು ಬರ್ರಿ ಅಂತಂದೇಳಿ ನಾನು ನಮ್ಮ ಮನೆಯವರಿಗೆ
ಬಿಡಿಸಿ ಕರ್ಕೊಂಬಂದೇನಿ ರೀ. ಆದ್ರೆ ಗುಲಾಬ್ ಜಾಮ್ ಪ್ಯಾಕೆಟ್ ತೊಗೊಂಬಂದಿನಿ. ಈಗ ಮಾಡಿಕೊಡೋಣ ರೀ ಪಾಪ. ನಿನ್ನೆ ಅವ್ರು ಅಲ್ಲೇ ತೊಗೊಳಕತ್ತಿದ್ರು ಗುಲಾಬ್ ಜಾಮೂನ್ ಬಾಕ್ಸ್. ಬ್ಯಾಡ ಬರ್ರಿ ಅಂತೇಳಿ ಈಗ ಫಸ್ಟ್ ಅದು ಮಾಡಿಕೊಡ್ತೀನಿ ನಮ್ಮ ಮನೆಯವ್ರಿಗೆ. ಆಮೇಲೆ ಇದ್ರ ಬಗ್ಗೆ ಒಬ್ರು ಕಮೆಂಟ್ ಮಾಡಿದ್ರೆ ಏನಂತ, ಟ್ರಾಲಿ ಬಾಕ್ಸ್ ಬಗ್ಗೆ ಹಾಂ ನೀವೆಲ್ಲ ತಗೊಂಡ್ರಿ ಲಿಂಕ್ ಹಾಕ್ರಿ ಅಂತ ಹೇಳಿ. ಹಾಂ ಇದು ನಾವು ಎಲ್ಲಿ ತರಿಸಿಲ್ರಿ, ಆನ್ಲೈನ್ ತರಿಸಿದಲ್ಲಿ ಇದೆ. ಮಾರ್ಕೆಟ್ ಒಳಗೆ ಭಾಳ ಅಂಗಡಿ ಅದು ಹುಬ್ಳಿ ಒಳಗೆ. ಈ ಹುಬ್ಳಿಗೆ ಬಂದು ಬರೀ ಟ್ರಾಲಿ ಬಾಕ್ಸ್ ಅಂತ ಕೇಳ್ಬಿಟ್ರೆ ಒಂದು 20 ಅಂಗಡಿ ಅದಾವ. ಹೌದು, ಇಲ್ಲಿ ಬರ್ರಿ, ನಿಮಗೆ ಯಾವ ಕಂಪ್ನಿ ಬೇಕಲ್ಲ ಕಂಪ್ನಿ ತಗೋರಿ. ಚಲೋ ಇದು ಕಂಪ್ನಿ ಇದೆ. ಅವೇನು ಎಲ್ಲ ಅಂಗಡಿ ಒಳಗೆ ಸಿಗ್ತಾವೆ. ಜಗ್ಗದ ಹರ್ಷ ಕಾಂಪ್ಲೆಕ್ಸಿಗೆ ಇಳಿದ್ವಿ ಅಂತೇಳಿ ಅತ್ತಾಗಿಂದ ಇಲ್ಲಿ ಬಂದ್ವಿ ಅಂದ್ರೆ ನಡ್ಕೊಂತ ಬರೀ ಅವ ಅಂಗಡಿನ ಅದಾವ. ಸೌಂಡ್ ಸಿಸ್ಟಮ್ ಅಂಗಡಿ ಸಿಗ್ತೈತಿ ಇದು. ಮತ್ತು ಇದ್ರ ಬೇರೆ ಬೇರೆ ಅಂಗಡಿ ಅದಾವು, ಸಿಗ್ತಾವೆ. ಬಂದು ತೊಗೊಂಡು ಹೋಗ್ರಿ. ಬೈ 1 get 1 ಇದ್ರೊಳಗೆ ಎಷ್ಟು ಹಾಕೋ ನೋಡ್ರಿ. ಇಲ್ಲಿ ಕೊಟ್ಟಾರಲ್ಲ ಈ ಪ್ಯಾಕೆಟಿನ ಮೇಲೆ ಅಷ್ಟ ಸೈಜ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು 20 ಆಗ್ಬೋದು. ಇದಕ್ಕಿನ್ನ ಸ್ವಲ್ಪ ಸಣ್ಣ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು 30 ಹಾಕವ್ರಿ. ನೋಡೋಣ, ದೊಡ್ಡದು ಮಾಡೋದಾಕತ್ತೆ, ಸಣ್ಣದು ಮಾಡೋಕೆ. ಎಸ್ಪೆಷಲ್ ಹೇಳ್ಬೇಕಂದ್ರೆ ಸಣ್ಣ ಮಾಡೋದು ಭಾಳ ಚಲೋ. ಯಾಕಂದ್ರೆ ಜಲ್ದಿ ಪಾನ್ಕದೊಳಗೆ ಮುಣುಗ್ತಾವೆ, ಹೀರ್ಕೊಂತೈತಿ ಪಾನ್ಕನ. ಮಿದು ಚಲೋ ಹಾಕವು. ದೊಡ್ಡವು ಅದು ಅಂದ್ರೆ ಅದು ಎಲ್ಲಿ ಮಟ್ಟ ಮುಳುಗ್ತೈತೋ ಅಲ್ಲಿ ಮಟನೂ ಪಾನ್ಕ ಮಾಡ್ಬೇಕು ನಾವು. ನಮ್ಮ ಮನ್ಯಾಗ ನಾವು ಜಾಮೂನು ಎಷ್ಟು ಸಲ ಮಾಡೀವಿ? ಭಾಳ ಸಲ ಮಾಡಿದ್ವಿ. ಲೆಕ್ಕ ಇಲ್ಲನ? ಲೆಕ್ಕನ ಇಲ್ಲ, ಕರೆನ. ತಳಗಿನ ಮನ್ಯಾಗಿದ್ದಾಗಂತೂ ಭಾಳ ಟೈಮ್ ಸಿಕ್ಕಾಪಟ್ಟೆ ಸಲ ಮಾಡೀವಿ ತಳಗಿನ ಮನ್ಯಾಗಿದ್ದಾಗ. ಫಸ್ಟಿಗೆ ಮಾಡಕ್ಕೆ ಹೋದಾಗ ಕೆಟ್ಬಿಡುದು ನಾನು. ಎಲ್ಲ ಹೊಡೆದೊಡ್ದಾಗ್ಬಿಡುದು, ಒಟ್ಟ ಗೋಲ್ ಆಗಿದ್ದೇ ಇಲ್ಲವು. ಆಮೇಲೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದ್ರ ಐಡಿಯಾ ಬಂತು ನನಗೆ. ಇವು ಜಾಮೂನ್ ಹಿಂಗೆ ಕ್ರಾಕ್ ಬಿಟ್ಟಿವಿ ಅಂತ ಹೇಳಿದ್ರೆ ಆ ಎಣ್ಣೆ ಹಾಕಿ ತೆಗೆದ್ರೊಳಗೆ ಅಂದ್ರೆ ಕ್ರಾಕ್ ಬಿಡ್ತಾವ ಅವು. ಆಮೇಲೆ ಪಾನ್ಕದ ಹಾಕಿದ್ರೆ ಒಡೆದ ಬಿಡ್ತಾವ ಇವು. ಇವನ್ನ ಕ್ರಾಕ್ ಬಿಡ್ಲಿಲ್ದಂಗೆ ಚಲೋ ಹೊತ್ನಂಗೆ ಗೋಲ್ ಮಾಡ್ಬೇಕು ಇವು, ಅಂದ್ರೆ ಸಾಫ್ಟ್ ಹಾಕವ ಅಂತಂದು ಹೇಳಿ ಅವ್ರಿಂತ್ರ ಮಾಡಕ್ಕಂತೆ. ಚಲೋ ಟೆಕ್ನಿಕ್ ಮಸ್ತ್ ಯೂಸ್ ಆಯ್ತು ನನಗೆ. ಹಂಗೆ ಮಾಡ್ಕೊತ ಆಯ್ತಲ್ಲ, ಅದ್ರ ಬಗ್ಗೆ ಗೊತ್ತಾಕೊಂತ ಹೋಗ್ತೈತಿ. ಆದ್ರೂ ಅವಾಗ ಭಾಳ ಖುಷಿ ಆಗಿತ್ತು. ಯಾಕಂದ್ರೆ ತಮ್ಮನ್ನ ಬಿಡ್ಲಂಗೆ ಒಂದು ವಾರ ಶಾಲೆ ಹೋಗಿದ್ಲು. ಹೌದು, ಆ ಖುಷಿ ಮಾಡಿದ್ವಿ. ಮಲ್ಲಿಕರ ಎಲ್ಲ ಬಂದಿದ್ರಲ್ಲ ಅವತ್ತು ರಾತ್ರಿ. ಸಲ್ಮಾನ್ ಮಲ್ಲಿಕ್ ಎಲ್ಲರೂ ಬಂದಿದ್ರು. ಫಸ್ಟ್ ಪಾನ್ಕ ಮಾಡ್ಕೊಳ್ಳೋಣ. ಪಾನ್ಕ ಮಾಡ್ಕೊಂಡು ಇಟ್ಕೊಂಡು ಅದನ್ನ ಇದನ್ನ ಮಾಡೋಣ. ಪಾಕ ಅಲ್ಲ, ಪಾಕ ಅಂತಾರಂತ. ಪಾಕ ನಾವು ಹೆಂಗೆ ಮಾಡ್ತೀವಿ, ನಾವು ಹೆಂಗೆ ಮಾತಾಡ್ತೇವೆ ಅಂತ ಹೇಳಿದ್ರೆ ನಮ್ದು ಆಡು ಭಾಷೆ ಅಲ್ಲ, ಹಿಂಗೆ ಮಾತಾಗ ಬಂದ್ಬಿಡ್ತಾವು. ಪಾನ್ಕ ಅಂದ್ ಬಿಡಿ ಆಗ್ಬಿಡತ್ತೆ. ಪಾನ್ಕ ಇದಕ್ಕೆ ಅಂತಾರಂತ ಹೇಳಿದ್ರೆ ಶರ್ಬತ್ತಿಗೆ ಅಂತಾರೆ. ಇದಕ್ಕೆ ಪಾಕ ಅಂತಾರಂತ. ನಮ್ಮ ಸಬ್ಸ್ಕ್ರೈಬರ್ ಭಾಳ ಇಷ್ಟಪಟ್ಟ ಮಾಡೋ ಜಾಮೂನಿಗೆ. ಬರೀ ನಿಮ್ಮ ಮನೆಗೆ ಬಂದ್ರೆ ನಾವು ಜಾಮೂನ್ ಮಾಡ್ಸ್ಕೊಂಡು ತಿಂತೀವ್ರಿ, ಭಾಳ ಚಲೋ ಮಾಡ್ತೀನಿ ಜಾಮೂನ್ ಅಂತಾರೆ. ಆದ್ರೆ ಏನು ಮಾಡ್ಬೇಕು, ಅವ್ರು ಬರೋದೇ ವೇಟ್ ಮಾಡ್ತೀವಿ. ಅವ್ರು ಯಾವಾಗ ಬರ್ತಾರೋ ಏನು. ಬರ್ತಾರೆ ಬಂದ್ರೆ ಮಾತ್ರ ಯಾರಿಗೆ ಹಾಕಿ ಕಳ್ಸಂಗಿಲ್ಲ ನಾವು. ಲಾಸ್ಟ್ ಟೈಮ್ ಅವ್ರು ಬಂದಿದ್ರು ಬರ್ತಾನೆ ದಾಂಡೇಲಿಂತ. ಅವ್ರು ಬಂದಾಗ ಎಷ್ಟು ಗೊತ್ತೇನ, ಜಸ್ಟ್ ಅವಾಗ ಇದ್ದಿದ್ದು ನಾವು. ಒಂದು ಬಂದಿದ್ದೆ 7 ಆಗಿತ್ತು. ಇಲ್ಲ 7 ಗಂಟೆ ಆಗಿತ್ತು ಅವ್ರು ಬಂದಾಗ. ಕರೆಂಟ್ ಬಂತು. 7 ಗಂಟೆ ಆಗಿದ್ದು ಬಂದಾಗ ಅವ್ರೆ. ಹಿಂಗಾಗಿ ಅವ್ರಿಗೆ ನಾಷ್ಟ ಏನು ಮಾಡ್ಕೊಳ್ಳಿಲ್ಲ. ಆನ್ ದ ಸ್ಪಾಟ್ ಚಹಾ ಮಾಡಿದ್ವಿ. ಚಹಾ ಕುಡಿದವರು ಖುಷಿಯಾಗಿ ಹೋದ್ರೆ ಇದ್ರಂದ್ರೆ ಮಾಡ್ತಿದ್ದೆ ನಾನು ನಾಷ್ಟ ಏನಾದ್ರೆ ಅವ್ರಿಗೆ. ಯಾಕಂದ್ರೆ ಅವ್ರು ಇಲ್ಲೇನೋ ಹುಬ್ಳಿಗೆ ಹಾಸ್ಪಿಟಲ್ ಬಂದಿದ್ರು. ಅವ್ರು ಬಂದಿದ್ದೆ ಟ್ರೀಟ್ಮೆಂಟ್ ಸಂಬಂಧ. ಅದಕ್ಕೆ ನಾವು ಹೋಗ್ತೀವಿ. ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀವಿ ತಗೋರಿ. ಜಸ್ಟ್ ನಿಮ್ಮನ್ನ ನೋಡಿ ಹೋಗ್ಬೇಕನ್ನೋದು ಭಾಳ ಆಸೆ ಐತೆ. ಅದಕ್ಕೆ ಬಂದ್ವಿ ನಾವು. ಅಂದ್ರೆ ಚಹಾ ಮಾಡಿ ಕುಡಿಸಿ ಕಳಿಸಿದ್ವಿ. ಖುಷಿ ಆಯ್ತು ಅವ್ರು ಬಂದಿದ್ದೆ. ಪಾಕ ಸಕ್ಕರೆ ಎಲ್ಲ ಕರ್ಬೇಕಲ್ಲ ಇದೀಗ. ಕರಿಬೇಕು. ಅದೊಂದು 8 ಮಂದಿ ಆಗ್ಬೇಕು. ಮಿಕ್ಸಿ ಹಾಕೋಬೇಕು. ಆಮೇಲೆ ಫಸ್ಟ್ ನೀರು ಏರಿಸ್ಬೇಕು. ನೀರು ಖಾಲಿ ಆಗ್ಯಾವ ಸಿಂಟ್ಯಾಕ್ಸ್ನಾಗ ನೀರು 4 ದಿನ ಬರಂಗಿಲ್ಲ. ಹೋಗು ಸಿಂಟ್ಯಾಕ್ಸ್ ದೊಡ್ದಿದ್ರೆ ಬರ್ತೈತೆ ಒಂದು ವಾರ ಮಟ. ಸಿಂಟ್ಯಾಕ್ಸ್ ಸ್ವಲ್ಪ ಐತಿ. ಅಂದ್ರೆ ಹೆಂಗೆ ಗೊತ್ತ, ನಾವು ಕಟ್ಟಿದ್ದೆ ಮನೆಗೆ ತಕ್ಕ ಸಿಂಟ್ಯಾಕ್ಸ್ ಕಟ್ಟವ್ರೆ. ಆದ್ರೂ ಗ್ರೇಟ್. ನಾವು ಅಷ್ಟು ಹಾಕಿದ್ರನ್ನ 4 ದಿನಕ್ಕೊಮ್ಮೆ ಏರಿಸ್ತೀವಿ ನಾವು ನೀರು. ಗೊತ್ತನ ಮತ್ತು ಹಂಗೆ ಮಾಡ್ಕೊಂಡು ಅದಕ್ಕೆ ಜೀವನ ಅಂತಾರೆ. ಐತೆ ಅಂಥೇಳಿ ಹೆಚ್ಚಿಗೆ ಬಳಸೋಕೆ ಬರೋಂಗಿಲ್ಲ, ಇಲ್ಲ ಅಂಥೇಳಿ ಕೊರಗೋಕೆ ಬರೋಂಗಿಲ್ಲ. ಇದ್ದಿದ್ರಾಗ ಜೀವನ ಐತಲ್ಲ, ಮಾಡ್ಕೊಂತ ಹೋಗ್ಬೇಕು. ನೀರಿನ ಒಳಗೆ ಭಾಳ ಇದೀನಿ ನಾನು. ಹೆಂಗೆ ಬಳಸ್ಬೇಕನ್ನೋದು ಗೊತ್ತೈತಿ. ಯಾಕೆ ಗೊತ್ತೇನ, ನಮ್ಮೂರ ತವ್ರ ಮನೆ ಒಳಗೆ ಅಲ್ಲಿ ಟಾಕಿ ಇದ್ದಿದ್ದಿಲ್ಲ. ನೀರು ಹೊರ್ತಿದ್ವಿ ನಾವು. ಎಲ್ಲೇ ಭಾಳ ದೂರ್ಲಿಂತ್ರ ನೀರು ಹೊರ್ತಿದ್ವಿ. ಕೊಡ ತಗೊಂಡು ನಾನು ಹೌದು ಎಣಿಸಿ ನಮ್ಮ ತಮ್ಮ 4 ಕೊಡ, ನಾನು 4 ಕೊಡ. ಶಾಲೆಗೆ ಹೋಗಿನ ಮುಂಚೆ ತಮ್ಮಂದು ಹಾಕಿ ಹೋಗ್ಬೇಕು. 8 ದಿನಕ್ಕೊಮ್ಮೆ ನೀರು ಬರ್ತೈತೆ. ಅವಾಗ ನೀರಿನ ಪ್ರಾಬ್ಲಮ. ಆಮೇಲೆ ಇಲ್ಲಿ ತಳಗಿ ಮದುವೆ ಆದ್ಮೇಲೆ ಇಲ್ಲಿ ಬಂದಾಗ ಇಲ್ಲಿ 8 ದಿನಕ್ಕೆ 15 ದಿನಕ್ಕೆ ಬಿಡ್ತಿದ್ರ. ಅಲ್ಲಿ ಹೋಗಿದ್ವಲ್ಲ ಗಡ್ಡಿ ಮನೆ ಕಡೆ ತೊಗೊಂಬರಕ್ ರಾತ್ರಿ ಹೊತ್ತು ಹಾಕ್ತಿದ್ವಲ್ಲ.
ಅಲ್ಲಿ ಹಂಗಾಗಿ ನೀರಿಂದ ಸ್ವಲ್ಪ ಇದೈತ್ ನನಗೆ, ಹಂಗಾಗಿ ಮಿತ್ತಿವಾಗಿ ಬಳಸ್ತೀವಿ ನಾವು ನೀರು ಹೆಂಗ್ ಬೇಕು ಹಂಗ ಅದಾವ ಅಂತೇಳಿ ಚೆಲ್ಲಂಗಿಲ್ಲ. ಇದಕ್ಕೇನು ಹಾಲು ಹಾಕ್ಬೇಕಣ್ಣ ಇಲ್ಲಿ? ಸ್ವಲ್ಪ ಹಾಲು ಸ್ವಲ್ಪ ನೀರು, ಫುಲ್ ಹಾಲು ಒಳಗಲ್ಲ ಸ್ವಲ್ಪ ಹಾಕು ಹಾಲಕ್ಕೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ. ಈ ಕಡಾಯಿ ಅಂದ್ರೆ ಭಾಳ ಹಳೆದಲ್ಲ ಇದು? ಭಾಳ ಹಳೆ ಕಡಾಯಿ. ನಾವು ಮದುವೆ ಬಂದಿದ್ನಲ್ಲ ಅವಾಗ್ಲಿಂತ ಐತೆ ನೋಡೋಣ ಅದು ಕಡಾಯಿ ಮನ್ಯಾಗ. ಅಂದ್ರೆ 20 ವರ್ಷದ ಕಡಾಯಿ ಇದು? 20 ವರ್ಷ ಆಯ್ತು ನಮ್ಮ ಮದುವೆ ಆಗಿ. ಅಲ್ಲ ನಮ್ಮ ಮದುವೆ ಆಗಿ 18 ವರ್ಷ ಈಗ. ಮೊನ್ನೆ 20ನೇ ತಾರೀಕಿಗೆ 17 ಚಲೋ ಆಗ್ಯಾವ. ಅದಕ್ಕೆ ಮುಂಚಿದ ಕಡಾಯಿ ಇದೆ. ಮತ್ತೆ ಇದ್ದಿತ್ತು ಒಂದು 20 ವರ್ಷದ ಕಡಾಯಿ. ಅದನ್ನು ಹೇಳಿದೆ ನಾನು. ಮಿಕ್ಸಪ್ ಮಾಡ್ತೇವೆ ಫುಲ್ ಪೇಸ್ಟ್ ಆಗ್ಬೇಕಿದೆ. ಪೇಸ್ಟ್ ಅಂದ್ರೆ ಹಂಗಲ್ಲ, ಸ್ವಲ್ಪ ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಅಂದ್ರೆ ಹೆಂಗೆ ಇದು ಆಗ್ಬಾರ್ದಂತ ನಾನು ಏನು ಹೇಳಿ ಇದು ಗೊತ್ತಿಲ್ಲ, ಪೌಡ್ರ್ ಉಳಿತಲ್ಲ ಹಂಗೆ ಉಳಿಬಾರ್ದು, ಫುಲ್ ಮಿಕ್ಸಪ್ ಆಗಬೇಕಿದೆ. ಇದು ಹಿಟ್ಟ ಒಂಥರ ಇರ್ತದೆ ನೋಡ್ರಿ, ಇದು ಜಾಸ್ತಿ ನೀರು ಹಿಡ್ಕೊಳಂಗಿಲ್ಲ. ಎಷ್ಟು ಸಾಫ್ಟ್ ಇರ್ತದೆ ಗೊತ್ತೇನ್ರಿ, ಹಿಟ್ಟೊಳಗೆ ಹಿಂಗ ಕೈ ಆಡ್ಕೊಂತ ಇರ್ಬೇಕು ಅನಿಸ್ತೈತಿ. ಕುಂದ್ರ ಕೈ ಆಡ್ಕೊಂತ ಸಂಜೆ ಮಟ್ಟ ಹಂಗೈತಿ ಹಿಟ್ಟಿದೆ. ಮೈದಾ ಹಿಟ್ಟಿಕ್ಕಿನ ಸಾಫ್ಟ್ ಐತಿ ನೋಡ್ರಿ ಹಿಟ್ಟು. ಇದು ಹಿಟ್ಟೈತಲ್ಲ ಸ್ಪೆಷಲಿ ಜಾಮೂನ್ ಮಾಡಕ್ಕಂತೇಳಿ ಮಾಡಿದ್ದೀವಿ ನಾನು. ಹೌದು, ಇದು ಎದ್ರಲಿಂತ್ರ ಮಾಡಿರ್ತಾರೇನ? ಯಾರ್ಯಾರು ಗೊತ್ತಿತ್ತಂದ್ರೆ ಸ್ವಲ್ಪ ಕಮೆಂಟ್ ಮಾಡ್ರಿಪ್ಪ. ಏನು ಗುಲಾಬ್ ಜಾಮೂನ್ ಹಿಟ್ಟು ಎದ್ರಲಿಂತ್ರ ಮಾಡಿರ್ತಾರ ಅಂತೇಳಿ. ಏನು ಅವರ ಮಾಡ್ಕೊಂಡು ಕಮೆಂಟ್ ಫ್ಯಾಕ್ಟ್ರಿ ಅದೇ ಗೊತ್ತಿಲ್ಲದನ್ನ ತಿಳ್ಕೊಬೇಕು. ಈಗ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಅದಕ್ಕೆ ಯಾರ್ಯಾರು ಗೊತ್ತಿರ್ತೈತಿ ತಿಳ್ಕೊಂಡ್ರೆ ಹೌದಾ ಅನಿಸ್ತೈತಿ. ಅಷ್ಟು ಡೀಪಾಗಿ ಯಾರು ಹೋಗ್ತವೆ ಇದರಲ್ಲೇ ಮಾಡಿರ್ತಾರೆ, ಹೆಂಗೆ ಮಾಡಿರ್ತಾರೆ, ಏನು ಹಾಕಿರ್ತಾರೆ, ಎಷ್ಟು ಹಾಕಿರ್ತಾರೆ, ಜಸ್ಟ್ ಈಗೇನಪ್ಪ ನೋಡ್ತಾರೆ, ಹಾಂ ಚಲೋ ಆಕೈತಲ್ಲ ನಾವು ಮಾಡಬೇಕಲ್ಲ. ಇದು ಸ್ವಲ್ಪ ನೀರು ಮಿಕ್ಸ್ ಮಾಡೋಂಗಿಲ್ಲ ಅಂತೇಳಿ ನಾನು ಕೇಳೋವಿದ್ಯಾ, ಅಷ್ಟಕ್ಕೆ ನೀರು ಹಾಕಿಬಿಟ್ಟಿದ್ವಿ. ಇಲ್ಲ, ನೀರು ಹಾಕಬೇಕು. ಏನು ತರಬೇಕು ನಾವು? ಏನು ಅದು ಚಿಕನ್ ಡ್ರೈ ಮಾಡ್ತಾರಲ್ಲ, ಅದು ಮಷಿನ್ ಬರ್ತದನೋ, ಅದು ಡ್ರೈ ಮಾಡೋದು ಮಷಿನ್ ಬರ್ತದೆ, ತರಬೇಕು ಅಂದ್ರೆ. ಓವನ್ ಓವನ್ ಏನೋ ಓವನ್ ಅದು. ಓವನ್ ನಮ್ಮ ನಸರ್ನಾರ್ ಮನೆಗೆ ಐತಲ್ಲ. ನಾವು ಶಾಲೆ ಕಲ್ತಿಲ್ಲ ಏನಿಲ್ಲ, ನೀ ಕಲ್ತಿ ಏನು ಉಪಯೋಗ ಇಲ್ಲ. ಅದಕ್ಕೆ ಹೇಳೋದು ಚಂದ ಶಾಲೆ ಕಲಿಬೇಕು ಅಂತೇಳಿ. ನೀ ಕಲ್ತಿ ಅಲ್ಲದಲ್ಲ? ನಾನು ಕಲ್ತಿ ಶಾಲೆ ಕಲ್ತಲ್ಲ. ಈಗ ನೀ ಕಲ್ಸಲ್ಲ ಇಷ್ಟಿಟ್ಟೊಳಗೆ ಎಷ್ಟು ಹಾಕೋ ಜಾಮೂನ ಹೇಳುವ ಸುಮ್ಮನೆ ಮತ್ತೆ ಕರೆಂಟ್ ಹೋಗುತ್ತೆ. ಕರೆಂಟ್ ಮತ್ತೆ ಹೋಗುತ್ತೆ. ಕರೆಂಟ್ ಯಾಕೆ ಈಗ ಹಗಲೆಲ್ಲ ತೆಗಿಯಾಕತ್ತಾರೆ. ಇದೆ ನಮ್ದು ಕರೆಂಟ್ ಹೋಗೈತಿ ಬದತ್ ಅಂತೇಳಿ ಪಟ್ಟಂತೇಳಿ ನೋಡ್ತೇವೆ ನಾವು, ಗೊತ್ತಾಗ್ತದೆ ನಮಗೆ. ಈಗ ತುಪ್ಪ ಹಾಕ್ತೆ, ತುಪ್ಪ ಯಪ್ಪ ಅನ್ನೋದನ್ನ ಹಾಕೆ. ಇಷ್ಟು ಜಳ ಇತ್ತಂದ್ರೆ ತುಪ್ಪ ಕರಗಿರಂಗಿಲ್ಲ ನೋಡು, ಅದಕ್ಕೆ ತುಪ್ಪ ಅಂತಾರೆ ಅದಕ್ಕೆ. ಸ್ವಲ್ಪ ಇದನ್ನು ಕರಗಿಸ್ಬೇಕು ಈಗ, ಇಲ್ಲ ಥರ ಬಿಸ್ತಿರಿ ಅಲ್ಲಲ್ಲ ತಣ್ಣೀರು ಹಾಕೊಂತೇಳಿ. ಆಗ್ತದೆ. ಚಮಚ ಒಂದು 4 ಚಮಚ ಹಾಕ್ಬಿಡ. ಇವೆಲ್ಲ ಹಾಕಿ ಜಾಮೂನಿಗೆ ಬಂದು ಮಾಡಿದ್ರೆ ಚಲೋ ಹಾಕಲ್ಲ ಅವು. ಕೈಗೆ ಅಂಟ್ಕೊಳಂಗಿಲ್ಲ ಅದು ಹಿಟ್ಟು. ತುಪ್ಪ ಹಾಕಿದ್ರೆ ಎಣ್ಣೆನ ಹಾಕ್ಬೋದು, ಆದ್ರೆ ಇದು ಸ್ವೀಟ್ ಅಲ್ಲ, ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಚಲೋ ಬರ್ತಾವ ಅಂತೇಳಿ ತುಪ್ಪ ಹಾಕ್ಬೇಕು. ಹ್ಯಾಪಿ ಬರ್ತ್ಡೇ ಶಿಮ್ಮು. ಶಿಮ್ಮು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂಗ್ಲಿಷ್ನಾಗ ಹೇಳ್ಬೇಕಂದ್ರೆ ಹ್ಯಾಪಿ ಏನಂತ? ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು ಶಿಮ್ಮು. ಟು ಯು ಶಿಮ್ಮು. ಶಿಮ್ಮು ಚಾಕ್ಲೇಟೇ ಎಲ್ಲ ಸಂಜೆ ಮುನ್ನನ ಮನೆ ಕೊರಿಯರ್ ಮಾಡ್ತಾರನ? ಕೊರಿಯರ್ ಮಾಡ್ತಾರಂತ ಚಲೋ. ಅಲ್ಲಿ ಮಟ ಅಂದ್ರೆ ಗುಲಾಬ್ ಜಾಮೂನ್ ತಿನ್ನಂತವ ನೀನು. ಶಿಮ್ಮನ್ ಬರ್ಡೇ ಸಂಬಂಧ ಮನ್ಯಾಗ ಸ್ಪೆಷಲ್ ಇವತ್ತು ಜಾಮೂನ್. ಎಷ್ಟಕ್ಕ ಇವು? ಎನ್ಸಿಲ್ರಿ ಅವನು. ಒಂದು 100 ಹಾಕವ? ಎನ್ಸಿಲ್ಲ. ಸಣ್ಣ ಮಾಡ್ರಿ, 100 ಮಾಡಿಬಿಡ್ರಿ ಸಣ್ಣ. ಹಂಗೆ ಸಣ್ಣ ಮಾಡಕತ್ರ ಸಾನೇ ಮಾಡಿದ್ಲಲ್ಲ ಈಗ ನನಗೆ ಆಕೆ ಮಾಡ್ಬೇಕು ನೋಡು. ಜಾಮೂನ್ ಒಳಗೆ ಐತಲ್ಲ ಭಾಳ ಜಾಮೂನ್ ಅದಾವು. ಡ್ರೈ ಜಾಮೂನ್, ರಸಗುಲ್ಲ, ಜಾಮೂನ್ ಬ್ಯಾರೆ ಮತ್ತೆ ರಸಮಲೈ ಬ್ಯಾರೆ. ರಸಮಲೈ ಅವೆಲ್ಲ ಬೇರೆ ಬೇರೆ ಅಲ್ಲ.
ಡ್ರೈ ಜಾಮೂನ್ ಹಚ್ಚಿರ್ತಾವ. ಡ್ರೈ ಜಾಮೂನ್ ಈ ಜಾಮೂನ್ ಸೇಮ್ ಅಲ್ಲ ಮಾಡೋದು. ಏನಿಲ್ಲ ಹಿಂಗೆ ಪಾನ್ಕಾಳ ಎದ್ದೈತಲ್ಲ ಅವನ್ನ ಬಿಸಿಲಾಗ ಹಾಕ್ಬಿಡಕ್ಕೆ ಒಣಗಕ್ಕೆ ಡ್ರೈ ಹಾಕೋ. ತಗಡ ಮೇಲೆ ಅದಲ್ಲ ತಗಡ ಮೇಲೆ ಹಾಕಿದ್ರೆ ಅಂತ ಪುಡು ತಾಗ ಬರ್ತಾವ ಸೀದಾ ಅವು ಜಾಮೂನ್ ಆಗಂಗಿಲ್ಲ ಅವ ಕೊರಗೆ ಬಾಲ್ ಹಾಕವು. ಕೊರಗೆ ಬಾಲ್ ಲೆದರ್ ಬಾಲ್ ಹಾಕವು ಬಿಸಿಲಿಗೆ. ಏನು ಹಾಕತ್ತೆ ಎಣ್ಣೆ ಒಳಗೆ. ಫಸ್ಟ್ ಇವು ಸಣ್ಣ ಇರ್ತಾವ, ಎಣ್ಣೆ ಹಾಕಿದ್ರೆ ಸ್ವಲ್ಪ ಉಬ್ಬುತ್ತಾವು. ಪಾನ್ಕ ಹಾಕಿದ್ರೆ ಆಮೇಲೆ ಪಾಕೊಳಗೆ ಹಾಕ್ತೀವಲ್ಲ ನಾವು ಅವು ಉಬ್ಬಿಡ್ತಾವು. ಜಾಮೂನ್ ಬ್ಲ್ಯಾಕ್ ಆಗಬಾರ್ದು, ಬ್ರೌನ್ ಅಷ್ಟ ಆಗ್ಬೇಕಾದ್ರೆ. ಬ್ಲಾಕ್ ನಾನಾ ಮಾಡ್ತೀನಿ, ಯಾಕಂದ್ರೆ ನಂಗೆ ಬ್ಲಾಕ್ ಕಲರ್ ಭಾಳ ಇಷ್ಟ. ಅದಕ್ಕೆ ನನಗೆ ಮದುವೆ ಆಗಿ ನೀನು ನೋಡಿ ಸಣ್ಣ ಸಣ್ಣ ಇದ್ದು ಇಷ್ಟಿಷ್ಟೇ. ಎಣ್ಣೆ ಹಾಕಿದ್ರೆ ಬಿಟ್ಲಿಕ್ಕಲ್ಲ ಉಬ್ಬಿ ಬಿಡ್ತಾವೆ. ಆದ್ರೆ ಎಣ್ಣೆ ಹಿಡಿಯಂಗಿಲ್ಲ ಅವು, ಎಣ್ಣೆ ಹಿಡಿಯಂಗಿಲ್ಲ ಅವು, ಪಾನ್ಕ ಹಿಡ್ಕೊಂತಾವು. ಬಂದ್ ಮಾಡ್ಯಾರ ತಮ್ಮನ. ಏನಾಗ್ತದೆ ಇದು ಆಗ್ತದೆ ಈಗ ಮಾಡ್ತು ಕೂಡ. ಈಗ ಸೀದಾ ಕರೋ ಮತ್ತೊಮ್ಮೆ ಕ್ರಾಕ್ ಚುಟ ಸಟೈ ಕರ್ಮಕ್ಕ ಇರಲಿ ಅದೊಂದಾಗತ್ತೆ ಹಂಗೆ ಮತ್ತೆ ಅದಕ್ಕೆಲ್ಲ ಅವರು ಕಲಿಯಾಕತ್ತಾರೆ ನೋಡಿದ್ರೆ ಕ್ರ್ಯಾಕ್ ಆಗಿದ್ದೀನೋ ಸಾನ್ಯಾಗ ಅಂತಲ್ಲ. ಯಾವಾಗ ಗುಲಾಬ್ ಜಾಮೂನು ಸಾಫ್ಟ್ ಇರ್ಬೇಕು, ಕ್ರಾಕ್ ಬಿಡ್ತ ಇಲ್ಲಿ ಎಣ್ಣೆ ಕ್ರಾಕ್ ಬಿಡ್ತಾವ ಅವು. ಹೆಂಗೆ ಗೆರೆ ಇರ್ತಾವ ನೋಡ ಹಂಗೆ. ಇದು ಸಾನ್ಯಾನ ಮಾಡಿರ್ಬೇಕು, ಇದನ್ನ ಏಕ್ ಮಾರು ತೋರ್ತು ಕೂಡ. ಬರೀ ಹಂಗ ಮಾಡ್ರಿ. ಆದ್ರ ಪಪ್ಪ ನೋಡಿಲಿ ನಾನು ಬೇರೆ ಕಡೆ ಕುಂತೀನಿ, ಇಲ್ಲಿ ಸಾಮಾನ್ ಏನೋ ಬಿದ್ದಾವ, ನನಗ್ ಬಂದ್ ಹೇಳ್ತಾರೆ ಏನ್ ಮಾಡ್ ಬಂದಿ ಅಲ್ಲಿ, ನಾನೇ ಬಿಡಿಸ್ತೀನೇನೆಲ್ಲ. ಅಂದ್ರೆ ಅಷ್ಟು ಫೇಮಸ್ ಆಗಿಬಿಟ್ಟು ಸಾನ್ಯಾ. ಎಲ್ಲರ ಸಾಮಾನು ಬಿತ್ತು ಏನರ ಬಿತ್ತು ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಹೆಸರು ಬರೋದು ಸಾನ್ಯಾ ಅಂದೆ. ಇಷ್ಟ ಬ್ರೌನ್ ಆಗಲ್ಲ. ಈ ಜಾಮೂನ್ ಆಮ್ಯಾಗ ಗುಲಾಬ್ ಜಾಮೂನ್ ಬೇರೆ ಬೇರೆ ಎರಡೂ ಒಂದಾವು. ಇಷ್ಟು ಬ್ರೌನ್ ಆಗುತ್ತೆ ನೋಡಿ. ಇವು ತೆಗಿಬಿಡ್ತೇನೆ ಇವನು. ಈ ಸೈಡ್ ಒಂದಿಟ್ಟಿದೆ ಆಗ್ಬೇಕು. ಇವತ್ತಲ್ಲ ಮಿನಿಮಮ್ ಒಂದು 4 ತಾಸು ಐತಲ್ಲ ಪಾಕ ಒಳಗೆ ಮಸ್ತ್ ನೆನಿಬೇಕು ಅವು. ಅಂದ್ರೆ ನೋಡ ಸಾಫ್ಟ್ ಹಾಕವು, ಸ್ಮೂತ್ ಹಾಕವು, ಆಮ್ಯಾಗ ಫುಲ್ ಜ್ಯೂಸಿ ಹಾಕವು. ಜ್ಯೂಸಿ ಆಗ್ಬೇಕು ಯಾಕಂದ್ರೆ ಒಳಗ ಗಟ್ಟಿ ಹಂಗೆ ಇರ್ತೈತಿ. ಅದ್ರೊಳಗೆಲ್ಲ ಅಂದ್ರೆ ಏನು ಜಾಮೂನ್ ಒಳಗೆಲ್ಲ ಹೋಗ್ಬೇಕದು ಪಾಕ, ಅಂದ್ರೆ ಮಸ್ತ್ ಆಗ್ತೈತಿ. ಈಗ ನೋಡಿ ಹಂಗೆ ಅಂತ ಇಟ್ಟಿರ್ತಾವೆ ಫಸ್ಟ್ಗೆ ಇವು. ತಡಿ ಒಂದು ಹಾಕ್ತೀರಿ ಈಗ. ಇದು ಎಷ್ಟು ಐತೆ ನೋಡ್ರಿ. ಈಗ ದುಂಡಿಗಿಲ್ಲ ಸ್ವಲ್ಪ ದುಂಡಿಗೆ ಮಾಡಿ ಹಾಕಿದ್ದೀನಿ ನೀನು. ದುಂಡಿಗೆ ಮಾಡಿ ಹಾಕಿರೋದು ಹೌದು ಏಟೈತದ. ಅದ್ರ ಮ್ಯಾಗ ನಾನು ಫೋಕಸ್ ಮಾಡ್ತೀನಿ. ಕ್ಯಾಮ್ರಾಮನ್ ಫೋಕಸ್ ಬೇಕಿದೆ. ಜಲ್ದಿ ಫೋಕಸ್ ಕರೋ ಮಾಡಿ ಫೋಕಸ್ ಮಾಡೀನಿ. ಅದ್ರ ಮ್ಯಾಗ ಮಾಡ್ತೀನಿ ಫೋಕಸ್. ನೋಡೋದು ಏಟೈತಿ. ಡುಬ್ಬಾಕತ್ತದ ಎಣ್ಣೆ ಅಂತೂ ಈಗ ಮಸ್ತ್ ಕರೈತಿ. ಹೊಳಸೊಂಡಿ ಒಂದು ಎಣ್ಣೆ ಕಾಯ್ಬೇಕದ. ಎಣ್ಣೆ ಕಾಲಿನ ಹಾಕಿಲ್ಲ ಅಂದ್ರೆ ಕ್ರಾಕ್ ಬಿಟ್ಬಿಡ್ತಾವು. ಅವು ಹಾಕ್ಬಿಡಿ ಆಡ್ರಿ. ನೀವು ಹೊಳಸ್ಬೇಕಂದು ಅಲ್ಲ ಅವು ಬ್ರೌನ್ ಆಗತ್ತವಲ್ಲ. ಆಮ್ಯಾಗ ಎಣ್ಣೆ ಒಳಗೂ ಇದಿರ್ತದೆ ಭಾಳ. ಎಣ್ಣೆ ಕಾಯಬಾರ್ದು, ಅದಕ್ಕೂ ಕ್ರಾಕ್ ಆಗೋ ಚಾನ್ಸ್ ಇರ್ತೈತಿ. ಇಲ್ಲ ಎಣ್ಣೆ ಕಾಯ್ಬೇಕ. ಎಣ್ಣೆ ಹಸ್ಕ ಇತ್ತಂದ್ರೆ ಅವು ಹೇಳಂಗಿಲ್ಲಲ್ಲ, ಅಲ್ಲೇ ಹೆಂಗೆ ಹಾಕವು ಹಳ್ಳದಂಗಾಗಿ ಒಡೆದು ಬಿಡ್ತಾವು. ಎಣ್ಣೆ ಚಲೋ ಕಾಯ್ದಿರ್ಬೇಕು ಅದಕ್ಕೆ, ಅಂದ್ರೆ ಜಲ್ದಿ ಇದಾಗ್ಬಿಡ್ತಾವು.